ಇಷ್ಟು ದಿನ ತಣ್ಣಗಿದ್ದ ವಿಜಯಪುರದ ಭೀಮಾ ತೀರದಲ್ಲಿ ಮತ್ತೆ ರಕ್ತದ ಉಕ್ಕಿಳಿ ಹರಿದಿದೆ. ಹೆಣ್ಣು ಹೊನ್ನು ಮಣ್ಣಿನ ಹಗೆತನಕ್ಕೆ ಮತ್ತೊಮ್ಮೆ ಸಾಲು ಸಾಲು ಹೆಣಗಳು ಉರುಳಿವೆ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಬರೋಬ್ಬರಿ 6 ಜನರನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಇದರಲ್ಲಿ ಒಂದೇ ಕುಟುಂಬದ 5 ಸೇರಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಈ ಭೀಕರ ನರಮೇಧದಿಂದ ಇಡೀ ಜಿಲ್ಲೆಯೇ ಬೆಚ್ಚಿಬಿದ್ದಿದ್ದು, ಗ್ರಾಮದಲ್ಲಿ ಹರಹರ ಮಹಾದೇವ ಅನ್ನೋ ತರಹದ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಈ ಭೀಕರ ಹತ್ಯಾಕಾಂಡದ ಹಿಂದಿರುವ ಆ 15 ವರ್ಷಗಳ ಹಳೆಯ ರಕ್ತದ ಇತಿಹಾಸವೇನು? ಕೊಲೆಯಾದವರು ಯಾರು? ಈ ಕೃತ್ಯ ಎಸಗಿದ್ದವರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಜಮೀನಿನ ವಿಷಯವಾಗಿ ನಡೆದ ಈ ದಾಳಿಯಲ್ಲಿ ಚಡಚಣ ಪಟ್ಟಣದ ಒಂದೇ ಕುಟುಂಬದ 5 ಸೇರಿ ಒಟ್ಟು 6 ಮಂದಿ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ. ಮೃತರ ಹೆಸರನ್ನ ನೋಡೋದಾದ್ರೆ ದುಂಡಪ್ಪ ರೇವಣಸಿದ್ದಪ್ಪ ನಿರಾಳೆ 65 ವರ್ಷ, ಅವರ ಸಹೋದರ ಶಿವಪುತ್ರ ರೇವಣಸಿದ್ದಪ್ಪ ನಿರಾಳೆ 58 ವರ್ಷ, ಮತ್ತೊಬ್ಬ ಸಹೋದರ ಚಂದ್ರಕಾಂತ್ ಅಲಿಯಾಸ್ ಚಂದು ನಿರಾಳೆ 55 ವರ್ಷ, ಶಿವಪುತ್ರ ಅವರ ಮಕ್ಕಳಾದ ರಾಹುಲ್ ನಿರಾಳೆ 25 ವರ್ಷ ಮತ್ತು ಸಮರ್ಥ್ ನಿರಾಳೆ 23 ವರ್ಷ ಎಂದು ಗುರುತಿಸಲಾಗಿದೆ. ಇವರ ಜೊತೆಗೆ ಇವರ ಬೆಂಬಲಿಗನಾಗಿದ್ದ ಶಬೀರ್ ಬಾಬುಸಾಬಾ ಅತ್ತಾರ್ 45 ವರ್ಷ ಎಂಬುವವರನ್ನು ಕೂಡ ಕೊಲೆ ಮಾಡಲಾಗಿದೆ. ಘಟನೆಯಲ್ಲಿ ಅರವಿಂದ್ ಕಟಗಿ ಹಾಗೂ ಜೆಸಿಬಿ ಚಾಲಕ ಸಂದೀಪ್ ಮಾನೆ ಎಂಬುವವರಿಗೆ ಗಂಭೀರ ಗಾಯಗಳಾಗಿದ್ದು, ಸದ್ಯ ಅವರನ್ನ ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ವಿಜಯಪುರ ಜಿಲ್ಲೆ ಅಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿನ ವಿಶ್ವ ಪ್ರಸಿದ್ಧ ಗೋಳಗುಮಠ. ಆದರೆ ಅದರಷ್ಟೇ ಡಾರ್ಕ್ ಆಗಿ ಕಾಡೋದು ಅಲ್ಲಿನ ರಕ್ತ ಚರಿತ್ರೆ. ಇಲ್ಲಿ ಕೃಷಿ ಭೂಮಿಯ ವ್ಯಾಜ್ಯಗಳು ದಶಕಗಳಿಂದಲೂ ನೂರಾರು ಜೀವಗಳನ್ನ ಬಲಿ ಪಡೆದಿವೆ. ಈಗ ನಡೆದಿರುವ ಈ ಭೀಕರ ಕೊಲೆಗೆ ಬರೋಬ್ಬರಿ 15 ವರ್ಷಗಳ ಹಳೆಯ ಫ್ಲಾಶ್ ಬ್ಯಾಕ್ ಇದೆ. ಅದು 2015ರ ಸಮಯ. ಗೋವಿಂದಪುರ ಗ್ರಾಮದ ನಿವಾಸಿ ಕಲ್ಲನಗೌಡ ಪಾಟೀಲರ ಮಗ ಶಿವಾನಂದ ತಳವಾರ ಎಂಬಾತ ತೇಲಿ ಮನೆತನದ ಹುಡುಗಿಯೊಬ್ಬಳನ್ನ ಕಿಡ್ನಾಪ್ ಮಾಡಿದನಂತೆ. ಇದರಿಂದ ಕೋಪಗೊಂಡ ಶಶಿಕಾಂತ್ ತೇಲಿ ಮತ್ತು ಅವರ ಕುಟುಂಬದವರು ಸೇರಿ ಶಿವಾನಂದನನ್ನು ಹತ್ಯೆ ಮಾಡಿದ್ರು. ಈ ಕೇಸ್ನಲ್ಲಿ ತೇಲಿ ಕುಟುಂಬದವರು ಜೈಲು ಶಿಕ್ಷೆ ಕೂಡ ಅನುಭವಿಸಿದ್ರು. ಜೈಲಿನಿಂದ ಬಂದ ಮೇಲೆ ಅವರು ಊರು ಬಿಟ್ಟು ಹೋಗಿದ್ರಿಂದ ಅವರಿಗೆ ಸೇರಿದ ಸುಮಾರು 15ರಿಂದ 25 ಎಕರೆ ಜಮೀನು ಕಳೆದ 15 ವರ್ಷಗಳಿಂದ ಯಾರೂ ಉಳುಮೆ ಮಾಡದೆ ಹಾಗೆ ಪಾಳು ಬಿದ್ದಿತ್ತು. ಟ್ವಿಸ್ಟ್ ಸಿಗೋದೇ ಇಲ್ಲಿ. ಸುಮಾರು 6 ತಿಂಗಳ ಹಿಂದೆ ಚಡಚಣದ ನಿರಾಳೆ ಕುಟುಂಬದವರು ಈ ವಿವಾದಿತ ಜಮೀನನ್ನ ಖರೀದಿಸಲು ಮುಂದಾಗ್ತಾರೆ. ವಿಷಯ ತಿಳಿದ ಎದುರಾಳಿ ಕಲ್ಲನಗೌಡ ಪಾಟೀಲ ಮತ್ತು ಆತನ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಆ ಜಮೀನನ್ನು ಕೊಳ್ಳಬೇಡಿ ಎಂದು ನಿರಾಳೆ ಕುಟುಂಬಕ್ಕೆ ವಾರ್ನಿಂಗ್ ಕೊಟ್ಟಿದ್ರು. ಆದರೆ ಎಚ್ಚರಿಕೆಯನ್ನು ಲೆಕ್ಕಿಸಿದ ನಿರಾಳೆ ಕುಟುಂಬದವರು ಆ ಜಮೀನನ್ನ ರಿಜಿಸ್ಟರ್ ಮಾಡಿಸಿಕೊಂಡಿದ್ರು. ಯಾವಾಗ ಜಮೀನು ಕೈಬಿಟ್ಟು ಹೋಯ್ತೋ ಪಾಟೀಲನ ತಂಡ ಒಳಗೊಳಗೆ ಹಲ್ಲು ಕಡಿಯುತ್ತಿತ್ತು. ಶುಕ್ರವಾರ ಮಧ್ಯಾಹ್ನ ಸುಮಾರು 2 ಗಂಟೆಯ ವೇಳೆಗೆ ನಿರಾಳೆ ಕುಟುಂಬದವರು ಟ್ರ್ಯಾಕ್ಟರ್ ಮತ್ತು ಜೆಸಿಬಿ ತಂದು ಆ ಪಾಳು ಬಿದ್ದಿದ್ದ ಜಮೀನನ್ನ ಕ್ಲೀನ್ ಮಾಡಿಸುತ್ತಿದ್ರು. ಕೃಷಿಗೆ ಭೂಮಿ ಸಜ್ಜಾಗುತ್ತಿದ್ದನ್ನ ಸಹಿಸದ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಜಮೀನು ಕ್ಲೀನ್ ಮಾಡುತ್ತಿದ್ದಾಗ ಅಲ್ಲಿಯೇ ಹೊಂಚು ಹಾಕಿ ಕುಳಿತಿದ್ದ ಕಲ್ಲನಗೌಡ ಪಾಟೀಲನ ಕಡೆಯ 15ರಿಂದ 20 ಜನರಿದ್ದ ಸಶಸ್ತ್ರ ದುಷ್ಕರ್ಮಿಗಳ ಗ್ಯಾಂಗ್ ಏಕಾಏಕಿ ದಾಳಿ ಮಾಡಿದೆ. ಮೊದಲು ಕಣ್ಣಿಗೆ ಕಾರದ ಪುಡಿ ಎರಚಿ, ಆ ಬಳಿಕ ಮಚ್ಚು ಲಾಂಗುಗಳಂತಹ ಮಾರಕಾಸ್ತ್ರಗಳಿಂದ ಮನಸೋ ಇಚ್ಛೆ ಕೊಚ್ಚಿ 6 ಜನರನ್ನ ಜೈಲಿನ ದಾರಿ ತೋರಿಸಿದ್ದಾರೆ. ದಾಳಿ ವೇಳೆ ಗನ್ನಿಂದ ಶೂಟ್ ಮಾಡಿರುವ ಶಂಕೆಯೂ ಇದ್ದು, ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದ ನಂತರವೇ ಇದು ಕನ್ಫರ್ಮ್ ಆಗಬೇಕಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಂತ ಒಟ್ಟು 8 ಅಥವಾ 8ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ಸುಮಾರು 28 ಜನ, ಈಗ ಕಂಪ್ಲೇಂಟಲ್ಲಿ ಅವರು 28 ಜನ ಬೈಕ್ಗಳಲ್ಲಿ ಬಂದುಬಿಟ್ಟು ಒಟ್ಟು 6 ಜನನ ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಇನ್ನಿಬ್ಬರು ಇಂಜೂರ್ಡ್ ಇದ್ದಾರೆ. ಅವರನ್ನು ಈಗಾಗಲೇ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಈ ಘಟನೆಯ ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಈ ಏನಿದು ಲ್ಯಾಂಡು ಸುಮಾರು 25 ಎಕರೆ ಲ್ಯಾಂಡ್ ಇದೆ, ಅದರದ್ದು ಒರಿಜಿನಲ್ ಓನರು ತೇಲಿ ಅಂತಂತೇಳಿ ಫ್ಯಾಮ್ಲಿ. ಅವರು ಮುಂಚೆ ಇಲ್ಲೇ ನೀವರ್ಗಿ ಊರಲ್ಲಿ ಇದ್ದರು. ಈಗೇನ ಸಸ್ಪೆಕ್ಟೆಡ್ ಅಕ್ಯೂಸ್ಡ್ ಏನಿದ್ದಾರೆ ಕಂಪ್ಲೇಂಟಲ್ಲಿ, ದಟ್ ಇಸ್ ಕಲ್ಲನಗೌಡ ಪಾಟೀಲ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ,
2015ರಲ್ಲಿ ಈ ಏನು ಒಂದು ಕಲ್ಲನಗೌಡ ಪಾಟೀಲ್ರ ಕಡೆ ಇರುವಂಥ ಹುಡುಗ ಶಿವಾನಂದ್ ಅನ್ನೋನು ತೇಲಿ ಫ್ಯಾಮಿಲಿ ಕಡೆ ಹುಡುಗಿಯನ್ನು ಮದುವೆ ಆಗಿರ್ತಾನೆ. ಸೊ ಮದುವೆಯಾಗಿ ಮಕ್ಕಳಾಗಿ ಎಲ್ಲರೂ ಇರ್ತಾರೆ. ಬಟ್ 2015ರಲ್ಲಿ ಆ ಶಿವಾನಂದ್ ಅನ್ನುವಂಥ ಹುಡುಗನ ಟ್ರ್ಯಾಕ್ಟರ್ನ ಹಾಯಿಸಿ ಕೊಲೆ ಮಾಡಿರ್ತಾರೆ. ಆ ಕೊಲೆ ಕೇಸಲ್ಲಿ ಒಟ್ಟು 4 ಜನ ಆರೋಪಿತರು ಈಗಾಗಲೇ ಜೈಲು ಶಿಕ್ಷೆ ಆಗಿದೆ. ಮತ್ತು 2024ರಲ್ಲಿ ಅವರು ಕೋರ್ಟಿಂದ ರಿಲೀಸ್ ಆಗಿದ್ದಾರೆ. ಸೊ ಅದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗಿ ರಿಲೀಸ್ ಆಗಿದ್ದಾರೆ. ತದನಂತರ ತೇಲಿ 2015ರ ಘಟನೆ ನಂತರ ಇದೇನು ಒರಿಜಿನಲ್ ಓನರ್ ತೇಲಿ ಫ್ಯಾಮಿಲಿ ಇತ್ತು, ಅವರು ಇಲ್ಲಿ ಉಳುಮೆ ಆಗಲಿ ಅಥವಾ ಏನೂ ಮಾಡಿಲ್ಲ. ಪೂರ್ತಿ ಇದು ಸುಮಾರು ಟೋಟಲ್ 30 ಎಕರೆ ಇದೆ, 5 ಎಕರೆ ಖರೀದಿ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಸೊ ಇದು ಪೂರ್ತಿ ಪಾಳು ಬಿದ್ದಿದೆ. ಅಂದರೆ ಯಾವುದೇ ರೀತಿಯಂಥ ಉಳುಮೆ ನಡೆದಿಲ್ಲ ಸುಮಾರು 10-12 ವರ್ಷದಿಂದ, ಕೊಲೆ ಆದಾಗಿಂದ 2015ರಲ್ಲಿ. ಇತ್ತೀಚೆಗೆ ಕಳೆದ 6 ತಿಂಗಳದ ಮುಂಚೆ ಈ ಏನು ತೇಲಿ ಫ್ಯಾಮಿಲಿ ಇದೆ, ಇದನ್ನು ಯಾರೂ ಕೂಡ ತೊಗೊಳ್ತಾ ಇರಲಿಲ್ಲ. ಮತ್ತು ಯಾರೇ ತೊಗೊಳಕ್ಕೆ ಬಂದ್ರೂ ಕೂಡ ಈ ಕಲ್ಲನಗೌಡ ಪಾಟೀಲ್ ಫ್ಯಾಮಿಲಿ ಏನಿತ್ತು ಅದಕ್ಕೆ ಅಬ್ಜೆಕ್ಟ್ ಮಾಡ್ತಿದ್ರು. ಒಂದು 6 ತಿಂಗಳು ಮುಂಚೆ, ಅಂದಾಜು 6 ತಿಂಗಳು ಮುಂಚೆ ಈ ಚಡಚನಪಟ್ಟಣದ ನಿರಾಳೆ ಫ್ಯಾಮಿಲಿ ಈ ಹೊಲವನ್ನು ಖರೀದಿ ಮಾಡ್ತಾರೆ 25 ಎಕರೆ. ಸುಮಾರು 20 ದಿನಗಳಿಂದ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಬೆಳೆದಿರುವಂಥ ಗಿಡ ಕಂಟಿಗಳನ್ನು ಕ್ಲೀನ್ ಮಾಡೋದು, ಅದನ್ನೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವರಿಬ್ಬರ ಮಧ್ಯೆ ಏನು ಕಲ್ಲನಗೌಡ ಪಾಟೀಲ್ ಆ್ಯಂಡ್ ಫ್ಯಾಮಿಲಿ ಮತ್ತು ನಿರಾಳೆ ಫ್ಯಾಮಿಲಿ ಮಧ್ಯೆ ಕಳೆದ 1 ತಿಂಗಳಿಂದ ಈ ಖರೀದಿ ಮಾಡ್ಬೇಕಾದ್ರೂ ತೊಗೊಳ್ಬೇಡಿ ಅಂತಂತ ಹೇಳಿರೋ ಒಂದು ಮಾಹಿತಿನೂ ಕೂಡ ಇದೆ. ಮತ್ತು ಈ ಕ್ಲೀನ್ ಮಾಡ್ಬೇಕಾದ್ರೂ ಕೂಡ ಕುಂತು ಮಾತಾಡುವಂಥ ಪ್ರಯತ್ನಗಳನ್ನ ಮಾಡಿದ್ದಾರೆ. ಬಟ್ ಇದು ಯಾವಾಗ ಸಕ್ಸಸ್ ಆಗಲಿಲ್ಲ. ಇವತ್ತು ಮೋಸ್ಟ್ ಪ್ರಾಬಬ್ಲಿ ಅವರು ಹೊಲದಲ್ಲಿ ಕೆಲಸ ಮಾಡ್ತಾ ಇರೋದನ್ನು ನೋಡಿಬಿಟ್ಟು ಸೊ ಬೈಕಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಇವತ್ತು ಒಟ್ಟು 6 ಜನರನ್ನ ಇಲ್ಲಿ ಮರ್ಡರ್ ಮಾಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ವಿಧಿ ವಿಜ್ಞಾನ ಎಸ್ಒಸಿಒ ಮತ್ತು ಫಿಂಗರ್ ಪ್ರಿಂಟ್ ಟೀಮ್ ಜೊತೆ ಸ್ಪಾಟ್ಗೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಗೋವಿಂದಪುರ ಮತ್ತು ಚಡಚಣ ಗ್ರಾಮದಲ್ಲಿ ಮತ್ತೆ ಯಾವುದೇ ಗಲಾಟೆ ನಡೆಯಬಾರದು ಅಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು, ಭದ್ರತೆಗಾಗಿ 3 DAR ಮತ್ತು 4 KSRP ತುಕಡಿಗಳನ್ನು ನಿಯೋಜಿಸಲಾಗಿದೆ. ಕಲ್ಲನಗೌಡ ಈಶ್ವರಗೌಡ ಪಾಟೀಲ ಮತ್ತು ಆತನ ಕಡೆಯವರೇ ಈ ಕೃತ್ಯ ಎಸಗಿದ್ದಾರೆ ಎಂದು ಶಂಕಿಸಲಾಗಿದ್ದು, ಸದ್ಯ ತಲೆಮರೆಸಿಕೊಂಡಿರುವ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಹಿಂದೆ ಅಲೋಕ್ ಕುಮಾರ್ ಅವರು ಉತ್ತರ ವಲಯದ ಐಜಿಪಿ ಆಗಿದ್ದಾಗ ಇಂತಹ ಫ್ಯಾಕ್ಷನ್ ದ್ವೇಷಕ್ಕೆ ಬ್ರೇಕ್ ಹಾಕಲು 2 ಕುಟುಂಬಗಳನ್ನ ಒಂದುಗೂಡಿಸುವ ಪ್ರಯತ್ನ ಮಾಡಿದ್ರು. ಆದರೆ ದಶಕಗಳ ಹಳೆಯ ದ್ವೇಷದ ಕಿಚ್ಚು ಮಾತ್ರ ಇನ್ನೂ ಆರಿಲ್ಲ ಎಂಬುದಕ್ಕೆ ಈ ಭೀಕರ ನರಮೇಧವೇ ಸಾಕ್ಷಿ. ದಶಕಗಳ ಬಳಿಕ ಶಾಂತವಾಗಿದ್ದ ಭೀಮಾ ತೀರ ಮತ್ತೊಮ್ಮೆ ರಕ್ತಸಿಕ್ತವಾಗಿರುವುದು ನಿಜಕ್ಕೂ ದುರಾದೃಷ್ಟಕರ. ಈ ಘಟನೆಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.